ಗುಡ್ ಮಾರ್ನಿಂಗ್. ಇವತ್ತು ನಾವು OBC/NCL ಪ್ರಮಾಣ ಪತ್ರ ಕರ್ನಾಟಕದಲ್ಲಿ ಯಾರು ಎಲಿಜಿಬಲ್ಲು ಮತ್ತು ಇನ್ಕಮ್ ಕ್ರೈಟೀರಿಯಾ ಇದರ ಬಗ್ಗೆ ವಿವರವಾಗಿ, ಅಂದರೆ ಗೌರ್ಮೆಂಟ್ ಆರ್ಡರ್ನಲ್ಲಿ, ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಆರ್ಡರ್ನಲ್ಲಿ ಏನಿದೆ ಅದನ್ನು ನೋಡೋಣ. ನಾನು ಈಗಾಗಲೇ ಬಹಳ ಸಲ ಹೇಳಿದ್ದೇನೆ, ಕರ್ನಾಟಕದ ಬಹುತೇಕ ಕಮ್ಯುನಿಟಿಗಳು OBC ಸೆಂಟ್ರಲ್ ಲಿಸ್ಟ್ನಲ್ಲಿವೆ. ಬಹಳ ಜನ 170ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಥವಾ ಅವರ ಕಮ್ಯುನಿಟೀಸ್ ಈ ಸೆಂಟ್ರಲ್ ಲಿಸ್ಟ್ನಲ್ಲಿದ್ದಾವೆ. ಅವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸರ್ಟಿಫಿಕೇಟನ್ನು, ಈ ಪ್ರಮಾಣ ಪತ್ರ ಪಡೆಯಲು ಅರ್ಹರು. ಆದರೂ ಇವನ್ ದೋ ದೇ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್, ಬಟ್ ದೇ ಆರ್ ನಾಟ್ ಗೆಟಿಂಗ್ ಡ್ಯೂ ಟು ಇನ್ಕಮ್ ಪ್ರಾಬ್ಲಮ್. ಇಲ್ಲಿ ಕರ್ನಾಟಕದ ನಿಮಗೆ ಗೊತ್ತಿರುವಂತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕಾದ್ರೆ ಫ್ಯಾಮಿಲಿ ಇನ್ಕಮ್ ದೇ ವಿಲ್ ಸಿ, ಅಂದರೆ ನಿಮ್ಮ ಕುಟುಂಬದ ಆದಾಯ ಎಲ್ಲ ಮೂಲಗಳಿಂದ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಎನ್ನುವ ಕರ್ನಾಟಕ ಸರ್ಕಾರದ ರೂಲ್ಸು ನಿಮ್ಮ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟನ್ನು ಕೊಡಬೇಕಾದರೆ. ಆದರೆ OBC/NCL ಸರ್ಟಿಫಿಕೇಟಿಗೆ ಇರುವ ನಿಯಮಗಳೇ ಬೇರೆ, ಅಲ್ಲಿ ಇನ್ಕಮ್ ಕ್ರೈಟೀರಿಯಾನೇ ಬೇರೆ ಇರೋದರಿಂದ ಇದ್ದರೂ ಕೂಡ ಇಲ್ಲಿಯ ತಹಸೀಲ್ದಾರ್ಗಳು ಅದನ್ನು ಇಶ್ಯೂ ಮಾಡ್ತಾ ಇಲ್ಲ. ಯಾರು ಲೀಗಲ್ಲು ಫೈಟು ಮಾಡ್ತಾ ಇಲ್ಲ, ಆದ್ದರಿಂದ ಅವ್ರಿಗೆ ಸಿಗುತ್ತೆ ಇಲ್ಲ. ಈವನ್ ಹೂ ಆರ್ ಟ್ರೈಯಿಂಗ್ ಫಾರ್ UPSC, ಹೂ ಆರ್ ಟ್ರೈಯಿಂಗ್ ಫಾರ್ IPS, IAS ಆ್ಯಂಡ್ IFS ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅವರು ಕೂಡ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಅವರಿಗೆ ಕ್ಲಾರಿಫಿಕೇಷನ್ ಕೊಡೋದ್ರಾಗೆ ಗೌರ್ಮೆಂಟ್ ಆರ್ಡರ್ನಲ್ಲಿ OM ಆಫೀಸ್ ಮೆಮೊರಂಡಮ್ನಲ್ಲಿ ಏನಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಹೂ ಆರ್ ಎಲಿಜಿಬಲ್ ನೋಡುವ, ಯಾರು ಈ ಪ್ರಮಾಣ ಪತ್ರ ಪಡೆಯಲು ಅರ್ಹರು ನೋಡುವ. ಇದನ್ನು ನಾನು ಈ ವಿಡಿಯೋವನ್ನು ಮಾಡುವ ಉದ್ದೇಶ, ಸರ್ಕಾರಿ ನೌಕರರ ಮಕ್ಕಳು ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಯಾಕಂದರೆ ಅವರ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರೋದರಿಂದ ಈ ಸಮಸ್ಯೆ ಉದ್ಭವ ಆಗ್ತಾಯಿದೆ. ಇದು ಕರ್ನಾಟಕದಲ್ಲಿ ಮಾತ್ರ. ಆದ್ದರಿಂದ ಗೌರ್ಮೆಂಟ್ ಎಂಪ್ಲಾಯೀಸ್ ಚಿಲ್ಡ್ರನ್ ಅವರಿಗೆ ಇರುವ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಇಲ್ಲಿ ನಾನು ಮುಖ್ಯವಾಗಿ ಹೂ ಆರ್ ಎಲಿಜಿಬಲ್ ಅದನ್ನು ಹೇಳ್ತೀನಿ ನೋಡಿ. ಮೊದಲನೆಯದಾಗಿ ನಿಮ್ಮ ತಂದೆ ತಾಯಿ ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು, ಅಂದರೆ ಕ್ಲಾಸ್ A ಗ್ರೇಡ್ನಲ್ಲಿ ಅವರು ಇರಬಾರ್ದು. ಎರಡನೇದಾಗಿ ನಿಮ್ಮ ತಂದೆ ತಾಯಿ ಇಬ್ಬರು ಕ್ಲಾಸ್ B ಆಫೀಸರ್ಸ್ ನೇರವಾಗಿ ನೇಮಕಾತಿ ಆಗಿದ್ದರೆ, ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್ ಆರ್ ನಾಟ್ ಎಲಿಜಿಬಲ್. ಗೊತ್ತಾಯ್ತಾ? ನಿಮ್ಮ ತಂದೆ ತಾಯಿ ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್ ಆಗಿದ್ದರೆ ಅದಕ್ಕೆ ನೀವು ಅರ್ಹರಲ್ಲ. ಇವು ಎರಡನ್ನು ಹೊರತುಪಡಿಸಿ ಎಲ್ಲ ನೌಕರರ ಮಕ್ಕಳು, ಆಲ್ ಎಂಪ್ಲಾಯೀಸ್ ಚಿಲ್ಡ್ರನ್ ಆರ್ ಎಲಿಜಿಬಲ್ ಟು ಗೆಟ್ OBC/NCL ಸರ್ಟಿಫಿಕೇಟ್. ಇನ್ನು ನಾವು ಕರ್ನಾಟಕದಲ್ಲಿ ಸಮಸ್ಯೆ ಆಗಿರುವ ಇನ್ಕಮ್ ಕ್ರೈಟೀರಿಯಾದ ಬಗ್ಗೆ ಚರ್ಚೆ ಮಾಡೋಣ. ನಾನು ಈಗಾಗಲೇ ಹೇಳಿದ ಹಾಗೆ ಇನ್ಕಮ್ ಕರ್ನಾಟಕದಲ್ಲಿ ಗ್ರಾಸ್ ಫ್ಯಾಮಿಲಿ ಇನ್ಕಮನ್ನು ನೋಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಕ್ಕಿಂತ ಮುಂಚೆ. ಯಾಕಂದರೆ ಇಲ್ಲಿ ನಿಯಮ ಹಾಗಿದೆ. ಆದರೆ ಈ OBC/NCL ಸರ್ಟಿಫಿಕೇಟ್ ಇರುವುದು ಸೆಂಟ್ರಲ್ ಗೌರ್ಮೆಂಟ್ ಸಲುವಾಗಿ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಜುಕೇಷನ್ ಅಥವಾ ನಿಮಗೆ ಎಂಪ್ಲಾಯ್ಮೆಂಟ್ ಬೇಕು ಅಂತಂದರೆ ನೀವು ಈ OBC/NCL ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗುತ್ತದೆ. ಅದಕ್ಕಾಗಿ ನಿಮಗೆ ಇದು ಬೇಕಾಗ್ತದೆ. ಆವಾಗ ಸೆಂಟ್ರಲ್ ಗೌರ್ಮೆಂಟ್ ನಿಯಮನ ಪ್ರಕಾರ ತಹಸೀಲ್ದಾರ್ಗಳು ಇದನ್ನು ಇಶ್ಯೂ ಮಾಡಬೇಕಾಗುತ್ತದೆ. ಅಲ್ಲಿ OM ಆಫೀಸ್ ಮೆಮೊರಂಡಮ್ನಲ್ಲಿ ಏನಿದೆ ಇನ್ಕಮ್ ಕ್ರೈಟೀರಿಯಾದ ಬಗ್ಗೆ ಅದನ್ನು ನಾನೀಗ ಹೇಳ್ತೇನೆ. ಇಲ್ಲಿ ಇನ್ನೊಂದು ಸಲ ಹೇಳ್ತೇನೆ, ಇಲ್ಲಿ ಪೇರೆಂಟ್ಸ್ ಸ್ಟೇಟಸ್ ಮೇಲೆ ನಿಮಗೆ ಈ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತದೆ. ನಿಮ್ಮ ಪೇರೆಂಟ್ಸ್ ಸ್ಟೇಟಸ್ ಅಥವಾ ಪೊಸಿಷನ್, ಅವರೇನಾದರೂ ಅದೇ ಹೇಳಿದ ಹಾಗೆ ಕ್ಲಾಸ್ 1 ಆಫೀಸರ್ ಆಗಿದ್ದಲ್ಲಿ ಮಾತ್ರ ನಿಮಗೆ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇಲ್ಲಾಂದರೆ ಅವರ ಆದಾಯವನ್ನು ನೋಡುವ ಅಗತ್ಯವಿಲ್ಲ. ಅಕಸ್ಮಾತ್ ಅವರ ಆದಾಯವನ್ನು ನೋಡಬೇಕಾದರೂ ಕೂಡ ಅದನ್ನು ಹೌ ಟು ಕ್ಯಾಲ್ಕುಲೇಟ್ ಫ್ರಮ್ ವಿಚ್ ಸೋರ್ಸ್ ದೇ ಶುಡ್ ಟೇಕ್ ಇನ್ಕಮ್,
ಇದನ್ನು ನಾನು ಇನ್ಕಮ್ ಕ್ರೈಟೀರಿಯಾದಲ್ಲಿ ಹೇಳ್ತಾ ಇದ್ದೇನೆ. ಇನ್ಕಮನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. 3 ways ಟು ಕ್ಯಾಲ್ಕುಲೇಟ್. ಒಂದು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಎರಡನೇದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಮೂರನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನಾನು ಹೇಳಿದಾಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ನೋಡಿ, ನಿಮ್ಮ ಇನ್ಕಮ್ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೂ ಸ್ಯಾಲರಿಯಿಂದ, ಅಂದರೆ ನಿಮ್ಮ ಪೇರೆಂಟ್ಸಿನ ಸಂಬಳ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೂ, ಮತ್ತು ನಿಮ್ಮ ಕುಟುಂಬದ ಆದಾಯ ಅಥವಾ ನಿಮ್ಮ ಪೇರೆಂಟ್ಸ್ ಆದಾಯ ವ್ಯವಸಾಯದಿಂದ ಅಗ್ರಿಕಲ್ಚರಿಂದ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಿಮ್ಮ ಆದಾಯ ಬೇರೆ ಸೋರ್ಸ್ಗಳಿಂದ, ಅಂದರೆ ಅದರ ಮೂಲಗಳಿಂದ, ಅಂದರೆ ಟ್ರೇಡು, ಬಿಸ್ನೆಸ್ ಅಥವಾ ಇಂಡಸ್ಟ್ರೀಸ್, ಬೇರೆ ಸೋರ್ಸ್ಗಳಿಂದ ಅದರ್ ದ್ಯಾನ್ ಅಗ್ರಿಕಲ್ಚರ್ ಆ್ಯಂಡ್ ಸ್ಯಾಲ್ರಿ. ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರ್ ಇನ್ಕಮ್ ಆ್ಯಂಡ್ ಸ್ಯಾಲರಿ ಇನ್ಕಮ್, ಅಂದರೆ ಪೇರೆಂಟ್ಸ್ ಸ್ಯಾಲ್ರಿ ಇನ್ಕಮ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಇವುಗಳನ್ನು ಬಿಟ್ಟು ನಿಮ್ಮ ಆದಾಯ ಇತರ ಮೂಲಗಳಿಂದ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ನೀವು ಈ ಪ್ರಮಾಣ ಪತ್ರ ಪಡೆಯಲು ಅರ್ಹರಲ್ಲ. ಇನ್ನೊಂದು ಸಲ ಹೇಳ್ತಿದ್ದೇನೆ, ನಿಮ್ಮ ಪೇರೆಂಟ್ಸ್, ನಿಮ್ಮ ಆದಾಯ ಅಲ್ಲ, ಫ್ಯಾಮಿಲಿ ಆದಾಯವೂ ಅಲ್ಲ, ನಿಮ್ಮ ಪೇರೆಂಟ್ಸ್ ಆದಾಯ ಮಾತ್ರವನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತದೆ. ಅವರ ಆದಾಯ ಇತರ ಮೂಲಗಳಿಂದ, ಅಂದರೆ ಅವರ ಸ್ಯಾಲರಿ ಮತ್ತು ಅವರ ಅಗ್ರಿಕಲ್ಚರ್ ಇನ್ಕಮ್ ಎರಡನ್ನೂ ಬಿಟ್ಟು, ಎಕ್ಸೆಪ್ಟ್ ಸ್ಯಾಲರಿ ಆ್ಯಂಡ್ ಅಗ್ರಿಕಲ್ಚರ್ ಇನ್ಕಮ್, ಇಫ್ ದೇ ಹ್ಯಾವ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೋರ್ ದೆನ್ 8 lakhs, ಆವಾಗ ನೀವು ಎಲಿಜಿಬಲ್ ಆಗೋದಿಲ್ಲ. ಇಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ನೋಡಿ, ನಿಮ್ಮ ಪೇರೆಂಟ್ಸ್ ಆದಾಯ ಇತರ ಮೂಲಗಳಿಂದ, ಎಕ್ಸೆಪ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಇವೆರಡನ್ನೂ ಹೊರತುಪಡಿಸಿ ಇತರ ಮೂಲಗಳಿಂದ ನಿಮ್ಮ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಈ ಪ್ರಮಾಣ ಪತ್ರ ಸಿಗುವುದಿಲ್ಲ, ನೀವು ಕ್ರಿಮಿಲೇಯರ್ ಆಗುತ್ತೀರಿ. ಅದಕ್ಕಾಗಿ ಇದು ರೇರ್ ಕೇಸು, ಭಾಳ ಕಡಿಮೆ ಜನರಿಗೆ ಮಾತ್ರ ಇರುತ್ತದೆ. 199 ಜನರಿಗೆ ಈ ಇತರ ಮೂಲಗಳಿಂದ 8 ಲಕ್ಷದ ಆದಾಯ ಇರುವುದಿಲ್ಲ. ಇಲ್ಲಿ ಇನ್ನೊಂದು ಸಲ ನಾನು ಕ್ಲಾರಿಫೈ ಮಾಡ್ತಿದ್ದೇನೆ, ನಿಮ್ಮ ಈ ಪ್ರಮಾಣ ಪತ್ರ ಪೇರೆಂಟ್ ಸ್ಟೇಟಸ್ ಮೇಲೆ ನಿಮಗೆ ನೀಡುವುದು, ಅವರ ಪೊಸಿಷನ್ ಮೇಲೆ ನೀಡುವುದು, ನಾಟ್ ಕ್ಯಾಂಡಿಡೇಟ್ ಆರ್ ಹಸ್ಬೆಂಡ್ ಆರ್ ವೈಫ್ ಸ್ಟೇಟಸ್. ನೋಡಿ, ಈ ಕ್ಯಾಂಡಿಡೇಟ್ ಅವನ ಸ್ಟೇಟಸ್ ಮೇಲೆ ಅಥವಾ ಅವನ ಪೊಸಿಷನ್ನನ್ನು ನೋಡಿ, ಇನ್ಕಮನ್ನು ನೋಡುವ ಅವಶ್ಯಕತೆ ಇಲ್ಲ. ಅದರಂತೆ ಹಸ್ಬೆಂಡ್ ಯಾರ್ಯಾರು ಕ್ಲಾಸ್ 1 ಆಗಿದ್ದರೂ ಕೂಡ ಅವ್ರದ್ದನ್ನು ನೋಡುವಂಗಿಲ್ಲ. ಈವನ್ ವೈಫ್ ಕ್ಲಾಸ್ 1 ಆಫೀಸರ್ ಇರಲಿ, ಅವ್ರದ್ದು ಇನ್ಕಮ್ ಎಷ್ಟೇ ಇರಲಿ, ಅವ್ರದ್ದು ನೋಡುವಂಗಿಲ್ಲ. ಇಲ್ಲಿ ನೋಡಬೇಕಾಗಿದ್ದು ಓನ್ಲಿ ಪೇರೆಂಟ್ಸ್ ಪೊಸಿಷನ್ ಆ್ಯಂಡ್ ದೇರ್ ಇನ್ಕಮ್. ಇನ್ನು ಕರ್ನಾಟಕ ಸ್ಟೇಟ್ನಲ್ಲಿ ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ? ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದ ಬಹಳ ಜನರು ಇದಕ್ಕೆ ಎಲಿಜಿಬಲ್ ಇದ್ದರೂ ಕೂಡ ಅವರಿಗೆ ಈ ಸರ್ಟಿಫಿಕೇಟನ್ನು ಪಡೆಯಲಾಗುತ್ತಿಲ್ಲ ಡ್ಯೂ ಟು ಇನ್ಕಮ್. ಈ ಇನ್ಕಮ್ ಪ್ರಾಬ್ಲಮ್ಗೆ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾದ OM ಆಫೀಸ್ ಮೆಮೊರಂಡಮ್ನಲ್ಲಿ ಏನಿದೆ ಅನ್ನೋದನ್ನು ಒಂದು ಕ್ಲಾಸನ್ನು ಓದುತ್ತೇನೆ. ಇನ್ಕಮ್ ಫ್ರಮ್ ದ ಸ್ಯಾಲರೀಸ್ ಆ್ಯಂಡ್ ಇನ್ಕಮ್ ಫ್ರಮ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಶೆಲ್ ನಾಟ್ ಬಿ taken into account. It means that if income from salaries of the parents of any candidate is more than 8 lakhs per annum, income from agriculture land is more than 8 lakh per annum, but income from other sources is less than 8 lakhs per annum, the candidate shall not be treated to be falling in creamy layer. ಅಂದರೆ ಇವರು ನಾನ್ ಕ್ರಿಮಿ ಲೇಯರ್ನಲ್ಲಿ ಬರುತ್ತಾರೆ. ನಿಮಗೆ ಬೇಕಾಗಿರೋದು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ OBC NCL. ನಿಮಗೆ ಇನ್ನೊಂದು ಸಲ ಕ್ಲಾರಿಫೈ ಹೇಳ್ತೇನೆ. ಇದರ ಅರ್ಥ, ನಿಮ್ಮ ತಂದೆಯವರ ಆದಾಯ, ಸ್ಯಾಲರಿಯಿಂದ ಬರುವ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೂ, ಅಗ್ರಿಕಲ್ಚರಿಂದ ಜಾಸ್ತಿ ಇದ್ದರೂ ಕೂಡ, ಅದರ್ ಸೋರ್ಸಸ್ ಬೇರೆ ಬಿಸ್ನೆಸ್ಸು, ಟ್ರೇಡು ಅಥವಾ ಇಂಡಸ್ಟ್ರಿಯಿಂದ ನಿಮ್ಮ ತಂದೆ ತಾಯಿಯ ಆದಾಯ ಮೋರ್ ದೆನ್ 8 lakhs ಇದ್ದರೆ ಮಾತ್ರ ನಿಮಗೆ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದು ಕೂಡ 8 ಲಕ್ಷಕ್ಕಿಂತ ಒಳಗೆ ಇದ್ದರೆ
ನಿಮಗೆ ಖಂಡಿತವಾಗಿ ನೀವು ಯು ಆರ್ ಎಲಿಜಿಬಲ್ ಟು ಗೆಟ್ ಯುವರ್ ದಿಸ್ ಸರ್ಟಿಫಿಕೇಟ್. ಆ್ಯಂಡ್ ಕ್ಯಾಂಡಿಡೇಟ್, ಇಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ಕ್ಯಾಂಡಿಡೇಟ್ ಸ್ಟೇಟಸ್, ವೈಫ್ ಸ್ಟೇಟಸ್ ಆರ್ ಹಸ್ಬೆಂಡ್ ಸ್ಟೇಟಸ್. ಇದು ನೆನ್ಪಿಟ್ಕೊಳ್ಳಿ. ಇದು ಕರ್ನಾಟಕದ ಇನ್ಕಮ್ ಸರ್ಟಿಫಿಕೇಟನ್ನು ಕೊಡುವುದರಲ್ಲಿ ಫ್ಯಾಮಿಲಿ ಇನ್ಕಮ್ ಫ್ರಮ್ ಆಲ್ ದ ಸೋರ್ಸಸ್, ತಂದೆದಿರ್ಬೋದು, ಕ್ಯಾಂಡಿಡೇಟ್ಸ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್, ಕುಟುಂಬದ ಆದಾಯ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆದರೆ OBC NCLಗೆ ಓನ್ಲಿ ಪೇರೆಂಟ್ ಸ್ಟೇಟಸ್. ಅದಕ್ಕಾಗಿ ಕ್ಯಾಂಡಿಡೇಟ್ಸ್ಗಳಲ್ಲಿ ಅಟ್ಲೀಸ್ಟ್ ಹೂ ಆರ್ ಟ್ರೈಯಿಂಗ್ ಫಾರ್ UPSC ಎಕ್ಸಾಮ್, if they have this certificate, lot of chances will be there for them to enter civil services. ಅದರಂತೆ ಬ್ಯಾಂಕ್, ರೈಲ್ವೇಸ್, even who are studying in PUC, who are trying to get engineering, IIT, NIT, AIMS ಮುಂತಾದ ಸೆಂಟ್ರಲ್ ಇನ್ಸ್ಟಿಟ್ಯೂಷನಲ್ಲಿ ನಿಮಗೆ ಅಡ್ಮಿಷನ್ ಬೇಕಾದಲ್ಲಿ ಈ OBC NCL ಸರ್ಟಿಫಿಕೇಟ್ ಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳಿದ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ನೀವು ಫೈಟ್ ಮಾಡಿ OBC NCL ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ನಿಮಗೆ 27% ರಿಸರ್ವೇಷನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆ್ಯಸ್ ವೆಲ್ ಆ್ಯಸ್ ಎಂಪ್ಲಾಯ್ಮೆಂಟ್ ಸಿಗುತ್ತದೆ. ಅದಕ್ಕಾಗಿ ಕರ್ನಾಟಕದ ಮಕ್ಕಳು ಬಹಳ ಜನ ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈವಾಗಲಾದರೂ ಎಚ್ಚೆತ್ತುಕೊಳ್ಳಿ, ನೀವೇ ಗೌರ್ಮೆಂಟ್ ಆರ್ಡರನ್ನು ಓದಿಕೊಳ್ಳಿ, ಅದರಂತೆ ಪಡೀಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಈ ವಿಡಿಯೋದ ಜೊತೆ ಗೌರ್ಮೆಂಟ್ ಆರ್ಡರ್ಗಳ ಅಥವಾ OM ಆಫೀಸ್ ಮೆಮೊರಂಡಗಳ ರೆಫರೆನ್ಸ್ ನಂಬರ್ ಮತ್ತು ಆ ಫಾರ್ಮೇಟ್ಗಳ ಫೋಟೋನ ಲಗತ್ತಿಸಿರ್ತೇನೆ. ಥ್ಯಾಂಕ್ ಯು.